ಶ್ರೀಕೃಷ್ಣನ ರಾಣಿಯರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಹೆಚ್ಚು ಪ್ರಸಿದ್ಧರಾಗಿದ್ದರು. ಸತ್ಯಭಾಮೆಯು ತನ್ನ ರೂಪವಿಲಾಸದಿಂದ ಕೃಷ್ಣನನ್ನು ಒಲಿಸಿಕೊಳ್ಳಲು ಯತ್ನಿಸುತ್ತಿದ್ದರೆ, ರುಕ್ಮಿಣಿಯು ತನ್ನ ಭಕ್ತಿ ವಿಲಾಸದಿಂದ ಅವನನ್ನು ಒಲಿಸಿಕೊಂಡಿದ್ದಳು. ರುಕ್ಮಿಣಿಯನ್ನು ಕಂಡರೆ ಸತ್ಯಭಾಮೆಗೆ ಅಷ್ಟಕ್ಕಷ್ಟೇ. ಒಮ್ಮೆ ನಾರದ ಮುನಿಗಳು ಕೃಷ್ಣನ ಅರಮನೆಯನ್ನು ಹೊಕ್ಕಿ ತಾವು ಇಂದ್ರಲೋಕದಿಂದ ತಂದಿದ್ದ ಪಾರಿಜಾತ ಪ್ರಸಾದವನ್ನು ಶ್ರೀಕೃಷ್ಣನ ಕೈಗಿತ್ತರು. ಆ ಕುಸುಮವನ್ನು ಕೃಷ್ಣನು ರುಕ್ಮಿಣಿಯ ಮುಡಿಗೇರಿಸಿಬಿಟ್ಟನು. ಅದನ್ನು ಕಂಡ ಸತ್ಯಭಾಮೆ ಸಹಿಸಿಕೊಳ್ಳಲಿಲ್ಲ. ಕೊನೆಗೆ ಆ ಪಾರಿಜಾತ ವೃಕ್ಷವನ್ನೇ ಇಂದ್ರಲೋಕದಿಂದ ತಂದು ಸತ್ಯಭಾಮೆಯ ಮನೆಯಲ್ಲಿ ನೆಟ್ಟು ನಿಲ್ಲಿಸಬೇಕಾಯಿತು. ಇಷ್ಟೆಲ್ಲ ಹಠ ಸಾಧಿಸಿದ್ರೂ ಆಗಿದ್ದೇನು, ಆ ಪಾರಿಜಾತವೆಲ್ಲ ರುಕ್ಮಿಣಿಯ ಮನೆ ಅಂಗಳದಲ್ಲಿ ಉದುರುತ್ತಿತ್ತು. ಒಮ್ಮೆ ಸತ್ಯಭಾಮೆಯು ನಾರದರನ್ನು ಕುರಿತು ಹೇಳಿದಳು, ಮಹರ್ಷಿಗಳೇ, ಜನ್ಮ ಜನ್ಮಾಂತರಕ್ಕೂ ಶ್ರೀಕೃಷ್ಣನೇ ನನ್ನ ಗಂಡನಾಗಬೇಕೆಂಬ ಹಂಬಲವಿದೆ. ಅದು ಈಡೇರಲು ಏನಾದರೂ ದಾರಿ ಇದೆಯೇ ಎಂದು ಕೇಳಿದಳು. ಅದಕ್ಕೆ ನಾರದರು, ಓಹೋ, ಇದೇ ತಾಯಿ, ನೀನು ಪುಣ್ಯಕವೆಂಬ ವ್ರತವನ್ನಾಚರಿಸು. ಅದರ ಮುಕ್ತಾಯದಲ್ಲಿ ಶ್ರೀಕೃಷ್ಣನನ್ನು ಯಾರಾದರೂ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟುಬಿಡು. ಆಗ ನೋಡು, ನಿನ್ನ ಹಂಬಲಕ್ಕೆ ಬೆಂಬಲ ದೊರಕುತ್ತದೆ ಎಂದರು. ಸರಿ, ಆ ವ್ರತ ನಡೆದೇ ಹೋಯಿತು. ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಬಂದ ನಾರದನಿಗೆ ಪತಿದೇವರನ್ನು ದಾನ ಮಾಡಿದ್ದು ಆಗಿ ಹೋಯಿತು. ಆಗ ಶ್ರೀಕೃಷ್ಣನು ನಾರದರನ್ನು ಕುರಿತು, ಈಗ ನಾನು ಏನು ಮಾಡಬೇಕು ಸ್ವಾಮಿ ಎಂದು ಕೇಳಿದನು. ಅದಕ್ಕೆ ನಾರದರು, ಏನು ಮಾಡಬೇಕು ಎನ್ನುತ್ತೀಯಲ್ಲಪ್ಪ, ಇನ್ನು ಅರಮನೆಯಲ್ಲಿ ಇರುವಂತಿಲ್ಲ. ಹಿಡಿದುಕೋ ಈ ತಂಬೂರಿ, ನಡೆ ಹಾಡುತ್ತಾ ನನ್ನ ಹಿಂದೆ. ನೀನಿನ್ನೂ ನನ್ನ ಅನುಚರನಲ್ಲವೇ ಎಂದರು. ಆಗ ಸತ್ಯಭಾಮೆಯ ಮನಸ್ಸಿಗೆ ಸಿಡಿಲೆರಗಿದಂತಾಯಿತು. ದಿಕ್ಕು ತೋಚದಾಯಿತು. ಇದೆಂತಹ ಕೆಲಸ ಮಾಡಿಬಿಟ್ಟೆ ಎಂದು ತನ್ನ ತಪ್ಪಿನ ಅರಿವಾಯಿತು. ಈಗ ನೀವೇ ಏನಾದರೂ ದಾರಿಯನ್ನು ತೋರಿಸಿ ನಾರದರೆ, ಸ್ವಾಮಿಯನ್ನು ಕಳೆದುಕೊಳ್ಳಲುಂಟೆ ಎಂದು ಅಂಗಲಾಚಿದಳು. ನಾನೇನು ತಾಯಿ, ಕೃಷ್ಣನನ್ನು ನಿನಗೆ ಮರಳಿಸಿಬಿಡುತ್ತೇನೆ. ಆದರೆ ದಾನವಾಗಿ ಕೊಟ್ಟದ್ದನ್ನು ಮರಳಿ ಪಡೆದರೆ ದತ್ತಾಪಹಾರ ಎಂಬ ದೋಷ ನಿನಗೆ ಅಂಟಿಕೊಳ್ಳುತ್ತದೆಯಲ್ಲ. ಅದಕ್ಕೇನು ಮಾಡುತ್ತೀಯೇ ತಾಯಿ ಎಂದರು. ಅದಕ್ಕೂ ನೀವೇ ಏನಾದರೂ ಉಪಾಯ ಸೂಚಿಸಬೇಕು ನಾರದರೆ ಎಂದು ಸತ್ಯಭಾಮೆ ಅವರಿಗೆ ಶರಣಾದಳು. ಆಗ ನಾರದರು, ತಾಯಿ, ತುಲಾಭಾರದ ಮೂಲಕ ಕೃಷ್ಣನ ತೂಕಕ್ಕೆ ಸಮಾನವಾಗಿ ನಿನ್ನ ಆಭರಣಗಳನ್ನು ತೂಗಿಸಿ ನನಗೆ ದಾನ ಮಾಡು. ನಾನು ನಿನಗೆ ಕೃಷ್ಣನನ್ನು ಹಿಂದಕ್ಕೆ ಕೊಡುತ್ತೇನೆ. ಆಗ ನೋಡು ತಾಯಿ, ನಿನ್ನ ದೋಷವೆಲ್ಲ ಪರಿಹಾರವಾಗುತ್ತೆ ಎಂದು ಸಲಹೆ ಕೊಟ್ಟರು. ಸತ್ಯಭಾಮೆಗಂತೂ ಹೋದ ಜೀವ ಬಂದಂತಾಯಿತು. ಲಘು ಬಗೆಯಿಂದ ಕೃಷ್ಣನನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಕೂರಿಸಿ ತನ್ನ ಸುವರ್ಣದ ಆಭರಣಗಳನ್ನೆಲ್ಲ ತಂದು ತಂದು ಇನ್ನೊಂದು ತಕ್ಕಡಿಗೆ ಅಡಕಿದಳು. ಅವಳ ಆಭರಣಗಳೆಲ್ಲ ಬರಿದಾಯಿತೆ ಹೊರತು ಕೃಷ್ಣನ ತೂಕಕ್ಕೆ ಅದು ಸಮನಾಗಲಿಲ್ಲ. ಈಗ ನೀವೇ ಏನಾದರೂ ಮಾಡಬೇಕು ನಾರದರೆ ಎಂದು ಸತ್ಯಭಾಮೆಯು ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಳು. ಆಗ ನಾರದರು ಹೇಳಿದರು, ರುಕ್ಮಿಣಿಯನ್ನೊಮ್ಮೆ ಕೇಳಿ ನೋಡು ತಾಯಿ, ಅವಳ ಆಭರಣಗಳನ್ನು ತೂಗಿಸು ಎಂದರು. ಸತ್ಯಭಾಮೆಗೆ ಕಿಂಚಿತ್ತೂ ಇಷ್ಟ ಇರಲಿಲ್ಲ. ಆದರೂ ಪತಿದೇವರನ್ನು ಕಳೆದುಕೊಳ್ಳಬೇಕೆಲ್ಲ ಎಂಬ ಸಂಕಟದಿಂದ ಅಸಹಾಯಕವಾಗಿ, ನೀನೂ ಬಾ ರುಕ್ಮಿಣಿ, ಸಹಾಯ ಮಾಡು ಎಂದಳು. ಆಗ ರುಕ್ಮಿಣಿಯು 14 ಲೋಕಗಳ ಸಂಪತ್ತನ್ನೆಲ್ಲ ತಂದು ಸುರಿದರೂ ಈ ಸ್ವಾಮಿಗೆ ಸಮನಾಗಿ ಅದು ತೂಗಬಲ್ಲದೆ. ಅಕ್ಕ, ಜಗತ್ತಿಗೆಲ್ಲ ಸೇರಿದ ಅವನನ್ನು ನಾನೇ ಕಟ್ಟಿ ಹಾಕಿಕೊಳ್ಳುತ್ತೇನೆಂದರೆ ಅದು ನಡೆಯೋದುಂಟೆ. ಅಕ್ಕ, ಅದೆಲ್ಲ ಈಗ ಬೇಡ ಎನ್ನುತ್ತಾ ರುಕ್ಮಿಣಿಯು ಒಂದು ತುಳಸಿ ದಳದ ಮೇಲೆ ಶ್ರೀಕೃಷ್ಣ ಎಂದು ಬರೆದು ಸತ್ಯಭಾಮೆಯ ತಟ್ಟೆಯೊಳಗೆ ಹಾಕುತ್ತಾ, ದೇವದೇವೋತ್ತಮನೇ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ನನಗೆ ನಿನ್ನ ಮೇಲೆ ಭಕ್ತಿ. ನನ್ನ ಹೃದಯದಲ್ಲೇನಾದರೂ ಇದ್ದರೆ ನೀನು ಸಮನಾಗಿ ತೂಗಿಬಿಡು ಸ್ವಾಮಿ ಎಂದು ನಮಸ್ಕರಿಸಿದಳು. ಒಂದು ಕೃಷ್ಣನಾಮವೇ ಸಾಕಿತ್ತು. ಸಮನಾಗಿ ತಕ್ಕಡಿ ತೂಗಿಬಿಟ್ಟಿತ್ತು. ಆಗಲೇ ಸತ್ಯಭಾಮೆಗೆ ಅರಿವಾಯಿತು. ಗರ್ವವು ಇಳಿಯಿತು. ಭಗವಂತನಾದನನ್ನು ಸಿರಿ ಸಂಪತ್ತಿನಿಂದ ತೂಗಲು ಎಂದು ಸಾಧ್ಯವಿಲ್ಲ. ಭಕ್ತಿಗೆ
ಅವನು ಒಲಿಯುತ್ತಾನೆ ಎಂಬ ನಿಜ ವಾಸ್ತವ ಸತ್ಯಭಾಮಿಗೆ ಅಂದು ಅರ್ಥವಾಯಿತು. ಕೇಳುಗರೆ, ಮತ್ತಷ್ಟು ಸ್ವಾರಸ್ಯಕರ ಕಥನಗಳನ್ನು ಕೇಳುವುದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಧ್ಯಾತ್ಮ ನಮ್ಮ ಹೆಮ್ಮೆ. ಶುಭವಾಗಲಿ.